ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ಮಾತಾಜಿಯವರ ಒಂದು ನೇತೃತ್ವದಲ್ಲಿ 831ನೆಯ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯ ಸಂಸ್ಮರಣಾ ಕಾರ್ಯಕ್ರಮವನ್ನು ಬೆಂಗಳೂರು ರಾಜಧಾನಿಯ ಪುಟ್ಟಣ್ಣಯ್ಯ ಚಟ್ಟಿ ಪುರಭವನ ಟೌನ್ ಹಾಲ್ನಲ್ಲಿ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಬಸವದಳ ಆಯೋಜನೆ ಮಾಡಿದ್ದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇಡೀ ಭಾರತದಲ್ಲಿಯೇ ರಾಷ್ಟ್ರೀಯ ಬಸವದಳ ಒಂದೇ ಸಂಸ್ಥೆ, ಅದರೊಟ್ಟಿಗೆ ಬಸವಣ್ಣನವರ ಲಿಂಗೈಕ್ಯ ಸಂಸ್ಮರಣೆ ಮಾಡೋದು ಇದು ನಮ್ಮ ರಾಷ್ಟ್ರೀಯ ಬಸವದಳ ಮಾತ್ರ. ಉಳಿದಂಥ ಸಂಘಟನೆಗಳು ಜಯಂತಿಗಳನ್ನ ಮಾತ್ರ ಮಾಡ್ತಾವೆ. ಅದರ ಬಸವ ಪಂಚಮಿಯನ್ನು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಬಸವದಳ ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇರೋದು ಇದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಬಸವನವರು ಜನ್ಮ ತಾಳಿದಾಗ ಎಲ್ಲರೂ ನಿಮ್ಮ ರೀತಿಯಲ್ಲಿ ಜನ್ಮ ತಾಳಿದ್ರು. ಆದರೆ ಅವ್ರ ಲಿಂಗೈಕ್ಯಗೆ ಹೋದಾಗ ಬಹಳಷ್ಟು ವಿಚಾರಗಳನ್ನು ಸಮಾಜಕ್ಕೆ ಕೊಟ್ಟು ಹೋಗಿದ್ದಕ್ಕಾಗಿ ಅಂಥ ಮಹಾನ್ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅವರ ಒಂದು ಸಂಸ್ಮರಣೆ ಬಹಳ ಅಗತ್ಯ ಅಂತ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಬಸವದಳ ಮತ್ತು ಬಸವಧರ್ಮ ಪೀಠದಿಂದ ನಾವು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣ ವಿ ಸೋಮಣ್ಣನವರು, ಮಾನ್ಯ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆಗಳ ರಾಜ್ಯ ಸಚಿವರು, ಭಾರತ ಸರ್ಕಾರ ಇವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು. ವಿಶೇಷವಾಗಿ ಇವತ್ತಿನ ದಿವಸ ನಾವು ಬಹುರೂಪಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಶರಣ ಶ್ರೀ ಸಾಧು ಕೋಕಿಲ, ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟರು, ಸಂಗೀತ ಹಾಗೂ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಇವರಿಗೆ ನಾವು ನಮ್ಮ ಬಸವಧರ್ಮ ಪೀಠದಿಂದ ಇವತ್ತಿನ ದಿವಸ ನಾವು ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನಾವು ಇವತ್ತಿನ ದಿವಸ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಡಾಕ್ಟರ್ SP ದಯಾನಂದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಭಾಷ್ ಆದಿಯವರು, ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ವಿಶ್ರಾಂತ ಉಪಲೋಕಾಯುಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆ ಮಾಡಿ ಗುರು ಬಸವಣ್ಣನವರ ತಮ್ಮ ಜೀವನ ಚರಿತ್ರೆ ಮತ್ತು ಅವರು ಉಳಿದಂಥ ಅವ್ರ ಸಾಧನೆಗಳನ್ನು ಮತ್ತು ಅವರು ಕೊಟ್ಟದಂಥ ಸಮಾಜಕ್ಕೆ ಕೊಟ್ಟದಂಥ ವಿಚಾರಗಳನ್ನು ಇವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದರು. ನನ್ನ ಹೆಸರು ಆನಂದ್ ಗುಡಸ, ರಾಷ್ಟ್ರೀಯ ಬಸವದಳ ಬೆಳಗಾವಿ. ಇನ್ನೊಂದು ವಿಶೇಷ ಮನವಿಯನ್ನು ನಾವು ರಾಷ್ಟ್ರೀಯ ಬಸವದಳದಿಂದ ವಿ ಸೋಮಣ್ಣವರಿಗೆ ಮಾಡಿದ್ವಿ. ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗೆ ವಿಶ್ವಗುರು ಬಸವಣ್ಣನವರ ಹೆಸರಿಡಬೇಕಂತ ನಾವು ನಮ್ಮ ಒಂದು ಮನವಿಯನ್ನು ವಿ ಸೋಮಣ್ಣವ್ರಿಗೆ ಕೊಟ್ಟಿದ್ವಿ. ಅದರ ಜೊತೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಕೂಡ ವಿಶ್ವಗುರು ಬಸವಣ್ಣವರ ಹೆಸರು ಸ್ಟೇಷನ್ ಅಂತ ನಾಮಕರಣ ಮಾಡಬೇಕಂತ ನಾವು ಮನವಿಯನ್ನು ಮಾಡಿಕೊಂಡ್ವಿ. ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದು, ಸರ್ಕಾರೊಟ್ಟಿಗೆ ಸಮಾಲೋಚನೆ ಮಾಡಿ ಕೇಂದ್ರದಲ್ಲಿ ಇದರ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನು ನಮಗೆ ಕೊಡ್ತೇನೆ ಅಂತ ಅವ್ರು ಹೇಳಿದ್ದಾರೆ.